ನಾವು ನೋಡಿ ಚಿಕ್ಕಬಳ್ಳಾಪುರದಲ್ಲಿ ಇನ್ನೊಂದು ನಿಮ್ಗೆ ಹೇಳ್ಬಿಡ್ತೀನಿ, ನಾನು ಎಂಥ ಪ್ರಾಮಾಣಿಕ ಆಡಳಿತ ಕೊಡ್ತಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಎಂ ಪಿ ಸುಧಾಕರ್ ಅವರು ಚೇಂಜ್ ಆಫ್ ಲ್ಯಾಂಡ್ಗೆ ಒಂದು ಜಾಗ ಹಾಕಿದ್ರು, ಆ ಚದಲ್ಪುರದ ಹತ್ರ ಒಂದು ಶಾಲೆ ಕಟ್ಟಬೇಕು ಅಂತ ಕೂಡಾಗಿ ಬಂತು. ಒಂದು ದಿನ ಕೂಡ ಡಿಲೇ ಮಾಡಿದೆ. ನನ್ನ ಪ್ಲೇಸಲ್ಲಿ ಅವ್ರು ಇದ್ದಿದ್ರೆ 3 ವರ್ಷ ಮುಂದೆ ಹಾಕೋರು ಫೈಲ್ನ. ಆದರೆ ನಾನಿದ್ದೀನಿ, ಖುದ್ದು ಎಂ ಪಿ ಸುಧಾಕರ್ ಅವರು ಜಾಗನ ಎಜುಕೇಷನ್ ಕನ್ವರ್ಷನ್ಗೆ ಹಾಕಿದ್ರೆ ಒಂದು ದಿನಾನು ಡಿಲೇ ಮಾಡದೆ ಸೈನ್ ಹಾಕಿ ಕಳಿಸ್ಕೊಟ್ಟಿದ್ದೀನಿ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಪ್ಪ ಅಂತ. ರಾಜಕಾರಣನ ಎಂ ಪಿ ಸುಧಾಕರ್ ಅವ್ರ ಫೈಲೇ ನಾನು ಕ್ಲಿಯರ್ ಮಾಡಿದ್ದೀನಿ. ನಗರಸಭೆ ಅಧ್ಯಕ್ಷರು ಗಜೇಂದ್ರ ಅವ್ರ ಫೈಲ್ ಕ್ಲಿಯರ್ ಮಾಡಿದ್ದೀನಿ. ಬಿಜೆಪಿ ಘಟಾನುಘಟಿಗಳ ಫೈಲ್ ಕ್ಲಿಯರ್ ಮಾಡಿದ್ದೀನಿ. JDS ಅವ್ರ ಫೈಲ್ಗಳು ಕ್ಲಿಯರ್ ಮಾಡಿದ್ದೀನಿ. ಹೇಳಿ, ಇಂಥ ರಾಜಕಾರಣ ನೀವೆಲ್ಲಾದ್ರೂ ನೋಡಕ್ ಸಾಧ್ಯನಾ? ನಾನು ಎಂ ಪಿ ಅವ್ರದ್ದೇ ಫೈಲ್ ಕ್ಲಿಯರ್ ಮಾಡಿದ್ದೀನಿ. ನನಗೇನಾದರೂ ದ್ವೇಷ ಇದ್ದಿದ್ದರೆ ಎಷ್ಟೊತ್ತಲ್ಲಿ ಹೋಲ್ಡ್ ಮಾಡೋದು? ಸೊ ಎಲ್ಲ ನಾನು ಹೇಳೋದು ಹಂಗೆ ಅನ್ಯೋನ್ಯವಾಗಿ ಹೋಗೋಣ. ಬೈಕೊಳ್ಳೋದು ಬೈಯೋದು ಅವೆಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ. ಇಷ್ಟು ಸರ್, ಥ್ಯಾಂಕ್ ಯು ಸರ್. ಕೋಚಿಮುಲ್ಲು ಕಾಂಗ್ರೆಸ್ಸಿಂದ ಯಳವಳ್ಳಿ ರಮೇಶ್ ಅಣ್ಣನ ನಾವು ಅಭ್ಯರ್ಥಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಾಗಿದೆ. ನಮ್ಮ ಪರವಾಗಿ ಕಾಂಗ್ರೆಸ್ ಪಾರ್ಟಿಯಿಂದ ಯಳವಳ್ಳಿ ರಮೇಶ್ ಅಣ್ಣನೇ ಅಭ್ಯರ್ಥಿ. ನಾನು ತೀರ್ಮಾನಿಸಿ ಆಗಿದೆ. ನಮ್ಮ ಮುಖಂಡರನ್ನ ಕನ್ವಿನ್ಸ್ ಮಾಡಿ ಅವ್ರು ಒಪ್ಕೊಂಡ್ರೆ ನಾನು ಯಳವಳ್ಳಿ ರಮೇಶ್ ಅಣ್ಣನ, ಅಂದರೆ ನನ್ನ ಒಪಿನಿಯನ್ ಯಳವಳ್ಳಿ ರಮೇಶ್ ಅಣ್ಣ. ಈಗ ನಮ್ಮ ಹಿರಿಯ ಮುಖಂಡರು ಆಂಜನಪ್ಪಣ್ಣ, ನಮ್ಮ ಮುನೇಗೌಡಣ್ಣ, ಮುನಿಯಪ್ಪ ಸಾಹೇಬರು, ಶಿವಾನಂದ ಸಾಹೇಬರು, ಅನ್ಸೂಯಮ್ಮ, ಬಚ್ಚೇಗೌಡ ಸಾಹೇಬರು ಎಲ್ಲರೂ ಕೇಳ್ತೀನಿ. ಅವ್ರು ಒಪ್ಕೊಂಡ್ರೆ ಯಳವಳ್ಳಿ ರಮೇಶ್ ಅಣ್ಣನ ಕ್ಯಾಂಡಿಡೇಟ್ ಮಾಡ್ತೀನಿ ಸರ್. ಇನ್ನೊಂದು ಕ್ಷೇತ್ರ ಚರ್ಚೆಯಲ್ಲಿದೆ ಸರ್, ಅದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಫೈನಲ್ ಮಾಡ್ತೀವಿ. ಕೋಟೆ ಕಾರ್ವ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಅಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.